ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಬೇರೆ ಇವತ್ತೇ ಸಂಡೇ ಆಗಿತ್ತು. ಊಟಕ್ಕೆ ಎಗ್ ಬಿರಿಯಾನಿ ಮಾಡಿದ್ರಾಯ್ತು ಅಂದ್ಕೊಂಡೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಎಗ್ ಬಿರಿಯಾನಿ ಅಂತಂದು. ನಾನು ಒಂದು 5 ಎಗ್ ತೊಗೊಂಡಿನಿ. ನೀರು ಹಾಕಿ ವಾಶ್ ಮಾಡಿಕೊಂಡು ಒಂದು 2 ವಿಸಿಲ್ ಮಾಡ್ಕೊತೀನಿ. 2 ವಿಸಿಲ್ ಆದರೆ ಸಾಕು, ಎಗ್ ಬೇವಿತಾವು. ನಂತರ ಈ ಕಡೆಗೆ 2 ಬೌಲು ಅಕ್ಕಿ ತೊಗೊಂಡಿನಿ. 1 ಬೌಲು ಬಾಸುಮತಿ, 1 ಬೌಲು ಸೋನಾ ಮಸೂರಿ, 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ. ಬಾಸುಮತಿ ಅಕ್ಕಿ ಅಂದರೆ ಅಷ್ಟು ಲೈಕ್ ಆಗಲ್ಲ ನಮ್ಮ ಮನೇಲಿ. ಒಂದು 10 ನಿಮಿಷ ಅಕ್ಕಿ ನೆನಿಲಿ. ನಂತರ ಈ ಕಡೆಗೆ ಮಸಾಲೆ ತೊಗೊಂಡ್ಬಿಡೋಣ ಬಿರಿಯಾನಿಗೆ. 1-2 ಚಕ್ಕೆ, ಲವಂಗ, ಆಮೇಲೆ ಸೋಂಕಾಳು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಟಮಾಟಿ ಹಣ್ಣು, ಇದಿಷ್ಟೇ ಇದಕ್ಕೆ ಮಸಾಲೆ. ಜಾಸ್ತಿ ಮಸಾಲೆ ಬೇಡ ಇದಕ್ಕೆ ಬಿರಿಯಾನಿಗೆ, ಇದಿಷ್ಟೇ ಸಾಕು. ಇದಿಷ್ಟು ಹಾಕಿ ರುಬ್ಕೊಂಡ್ಬಿಟ್ರೆ ಆಯಿತು. ನಂತರ ಒಗ್ಗರಣೆ ಕೊಡೋಕ್ಕೆ ಎಳೆಯಾಗಿ ಈರುಳ್ಳಿ ಹೆಚ್ಕೊಂಡಿನಿ. ಈ ಥರ ಸ್ವಲ್ಪ ಪುದೀನ ತೊಗೊಂಡಿನಿ. ಪುದೀನ ಬೇಕಾದರೆ ಜಾಸ್ತಿ ತೊಗೊಳ್ಳಿ ನೀವು. ನಿಮಗೆ ಪುದೀನ ಸ್ಮೆಲ್ ಅಷ್ಟು ಲೈಕ್ ಆಗಲ್ಲ. ಸ್ವಲ್ಪ ಈ ಥರ ಪೀಸ್ ಆಗಿ ಟಮಾಟೆ ಹಣ್ಣು ಕಟ್ ಮಾಡ್ಕೊಂಡಿನಿ. ನಂತರ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದನ್ನ ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಕ್ತೀನಿ. ಮೊದಲು ಹೆಚ್ಚಿಟ್ಕೊಂಡಿದ್ದಲ್ಲ ಆ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಲಿ. ನಂತರ ಹಸಿ ಸ್ಮೆಲ್ ಹೋದಾದ್ಮೇಲೆ ಟಮಾಟೆ ಹಣ್ಣು ಹಾಕೋಣ. ಆನಂತರ ರುಬ್ಬಿಟ್ಕೊಂಡಿದ್ಮೇಲೆ ಮಸಾಲ ಹಾಕೋಣ. ಅದು ಹಸಿ ಸ್ಮೆಲ್ಲು ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ ಬರ್ತಾ ಇರಬೇಕು, ಅದು ಒಂಥರ ಘಮ ಚೆನ್ನಾಗಿ ಬರ್ತಾ ಇರಬೇಕು. ಆನಂತರ ಅರಿಶಿನ ಪೌಡ್ರು, ಧನಿಯಾ ಪೌಡ್ರು, ನಂತರ ಖಾರದ ಪೌಡ್ರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಬಟ್ಲದಷ್ಟು ಮೊಸರು ಆ್ಯಡ್ ಮಾಡ್ಕೊತೇನೆ ನಾನು. ಮೊಸರು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಬಿರಿಯಾನಿ ಕೂಡ ಟೇಸ್ಟ್ ಬರುತ್ತೆ. ಮಸಾಲೆ ಎಲ್ಲ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾದಮೇಲೆ ನೆನೆಸಿಟ್ಕೊಂಡಿದ್ರಲ್ಲ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ. ನಾನು 4 ಬಟ್ಲದಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು 2 ಬಟ್ಲ ಅಕ್ಕಿ ತೊಗೊಂಡಿದ್ದೆ. ಸೊ 2 ಬಟ್ಲ ಜಾಸ್ತಿ ಹಾಕಬೇಕು. ಸಾಕು 4 ಬಟ್ಲ ನೀರು ಹಾಕೋಣ. ಸ್ವಲ್ಪ ಜಾಸ್ತಿ ಮಿಜ್ಜಿ ಆದರೆ ಅಷ್ಟು ಚೆನ್ನಾಗಾಗಲ್ಲ, ಉದುರು ಆಗಬೇಕು ಅದು ರೈಸು. ನಂತರ ಈ ಕಡೆ ಬೆಂದಿರೋ ಎಗ್ಗಿಗೆ ಸಿಪ್ಪೆ ತೆಗೆದು ಬಿಡೋಣ. ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕಿ ಒಂದು 5 ನಿಮಿಷ ಬಿಡೋಣ ಅದನ್ನ. ನಂತರ ಇದು ಕುದಿ ಬಂದಿರಬೇಕು ರೈಸು. ನೋಡೋಣ ಬನ್ನಿ ಕುದಿ ಬಂದೈತಿಲ್ಲ ಅಂತಂದು. ಇವಾಗ ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕಿಬಿಡೋಣ. ಅದಕ್ಕೆ ಉಪ್ಪು ಹಾಕಿ ಇದೆಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ವಲ್ಲ ಎಗ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋದು. ಇವಾಗ ರೈಸ್ ಕುದಿಬೇಕು, ಹಾಕ್ಬಿಡೋಣ. ಇನ್ನಂತರ ಎಗ್ ಹಾಕಿಬಿಡಿ. ಅದಕ್ಕೆ ಜಾಸ್ತಿ ಕುದೀತಂದರೆ ಎಗ್ ಒಡೆದು ಹೋಗ್ಬಿಡುತ್ತೆ. ಅದಕ್ಕೆ ಅದು ರೈಸ್ ಕುದಿದಾದ್ಮೇಲೆ ಎಗ್ ಹಾಕಿಬಿಡೋಣ. ಯಾಕಂದರೆ ಮೊದಲೇ ಕುದಿಸ್ಕೊಂಡಿರ್ತೇವಲ್ಲ ಅದರಿಂದ. ಲಾಸ್ಟಿಗೆ ನಿಂಬೆಹಣ್ಣಿನ ರಸ ಹಾಕಿ 2 ವಿಸಿಲ್ ಅಥವಾ 3 ವಿಸಿಲ್ ಹೊಡೆಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಹೀಗೆ ಬಂದಿದೆ ನೋಡಿ ಬಿರಿಯಾನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.